ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಳವಳ್ಳಿ ಸೂರಿ ಡೈರಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾನು ಮಳವಳ್ಳಿ ತಾಲೂಕಿನ ಮತ್ತಿತಾಳೇಶ್ವರ ದೇವಸ್ಥಾನದ ಒಂದು ಪ್ರವೇಶದ ದ್ವಾರದ ಬಳಿ ಇದ್ದೀನಿ ನೋಡಿ ಸ್ನೇಹಿತರೆ. ಏನು ಒಂದು ಐತಿಹಾಸಿಕ ಹಿನ್ನೆಲೆ ಇರುವಂಥ ಈ ಮತ್ತಿತಾಳೇಶ್ವರ ದೇವಸ್ಥಾನದಲ್ಲಿ ನಾಳೆ ನಾಗರ ಪಂಚಮಿ ಎಂದು ವಿಶೇಷವಾದಂಥ ಒಂದು ಪೂಜೆ ಮತ್ತು ಊಟೋಪಚಾರಗಳಿರ್ತವೆ ಸ್ನೇಹಿತರೆ. ಈ ಒಂದು ಪರಿಪಾಠ ಶುರುವಾಗಿರೋದು ಕಳೆದ 15 ವರ್ಷಗಳಿಂದ ಮಳವಳ್ಳಿ ಪಟ್ಟಣದ ಮತ್ತಿತಾಳೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಕಳೆದ 15 ವರ್ಷಗಳಿಂದ ಆಚರಿಸ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇವತ್ತು ತಾರೀಕು ಬಂದು 16/8/2026. ಈ ಹುಡುಗರು ಈ ಒಂದು ನಾಳೆ ಇಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡೋಕ್ಕೋಸ್ಕರ ಮತ್ತು ಇಲ್ಲಿ ಹೊನ್ನಾಯಕನಲ್ಲಿರುವಂಥ ಒಂದು ಬಸವನ್ನ ಕರ್ಕೊಂಡು ಬಂದು ಇಲ್ಲಿ ಸಾಕಷ್ಟು ಪೂಜೆಗಳು ಮತ್ತು ಇತ್ಯಾದಿಗಳನ್ನ ತುಂಬ ಅದ್ಭುತವಾಗಿ ತುಂಬ ಅದ್ಧೂರಿಯಾಗಿ ಇಲ್ಲಿ ಆಚರಿಸ್ತಾರೆ ಈ ಆಟೋ ಚಾಲಕರ ಸಂಘದ ಒಂದು ಯುವಕರು. ನೋಡಿ, ಇದೊಂದು ಹೊಸ ಪರಂಪರೆನ ಹುಟ್ಟಾಕಿದರೆ. ಹಿಂದೆ ಕೂಡ ನಾನು ಇದ್ರ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಸುದ್ದಿಗಳನ್ನ ಮಾಡಿದ್ದೆ. ಆದರೆ ಈ ಹುಡುಗರ ಒಂದು ಪರಿಶ್ರಮ ಯಾವ ರೀತಿ ಇರುತ್ತೆ, ಯಾವ ರೀತಿ ಒಂದು ಇಲ್ಲಿ ಎಫರ್ಟ್ ಹಾಕ್ತಾರೆ, ಈ ಎಲ್ಲವನ್ನು ಹಿಂದಿನ ದಿನನೇ ಬಂದು ನೋಡೋಣ ಅಂತ ನಾನು ಇಲ್ಲಿಗೆ ಬಂದಾಗ ನೋಡಿ, ಮತ್ತಿತಾಳೇಶ್ವರ ದೇವಸ್ಥಾನನ ಯಾವ ರೀತಿ ಸಿಂಗಾರ ಮಾಡಿದ್ದಾರೆ ಅಂತ ಆ ಬೆಳಕಿನ ಸೊಬಗನ್ನ ನೋಡಿ ಕಣ್ತುಂಬಿಕೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ನೋಡಿ, ಇಲ್ಲಿ ಯಾವ ಮಟ್ಟದ ಒಂದು ಕೆಲಸಗಳನ್ನ ಹಿಂದಿನ ಹುಡುಗರು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಸಾಕಷ್ಟು ರಾಶಿ ಕಾಯಿಗಳಿದೆ ಮತ್ತೆ ರಾಶಿ ಹೂಗಳಿದೆ. ಒಂದು ನಾಗರ ಪಂಚಮಿ ಮಾಡಲು ಈ ಹುಡುಗರು ಕಳೆದ 4-5 ದಿನಗಳಿಂದ ದೊಡ್ಡ ಮಟ್ಟದ ಒಂದು ಶ್ರಮನ ಹಾಕ್ತಾ ಇದ್ದಾರೆ ಸ್ನೇಹಿತರೆ. ನಿಜಕ್ಕೂ ಕೂಡ ನಮ್ಮ ದೇಶದಲ್ಲಿ ಧರ್ಮ ಮತ್ತೆ ಸಂಸ್ಕೃತಿ ಆಚರಣೆಗಳು ಈ ರೀತಿ ಜೀವಂತವಾಗಿರೋಕೆ ಇಂಥ ಒಂದು ಯುವಕರೇ ಕಾರಣ ನೋಡಿ.
ಸ್ನೇಹಿತರೆ ನೋಡಿ, ನಾಳೆ ಒಂದು ಅನ್ನ ಸಂತರ್ಪಣೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಯಾವ ಮಟ್ಟದ ಒಂದು ಸಿದ್ಧತೆಗಳನ್ನ ಇಲ್ಲಿ ಈ ಒಂದು ಯುವಕರು, ಆಟೋ ಚಾಲಕರು ಮತ್ತು ಈ ಕಲುವಿನಹಳ್ಳಿ ಗ್ರಾಮಸ್ಥರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಸೌದೆಗಳು ಮತ್ತೆ ಅಡುಗೆ ಮಾಡಲಿಕ್ಕೆ ಒಲೆಗಳನ್ನ ನೋಡಿ ಯಾವ ಮಟ್ಟದಲ್ಲಿ ರಾಶಿ ಹಾಕೊಂಡಿದ್ದಾರೆ ನೋಡಿ. ಪಾತ್ರೆಗಳು, ಸ್ನೇಹಿತರೆ ನೋಡಿದ್ರಲ್ಲ, ಏನು ಈ ಮತ್ತಿ ತಾಳೇಶ್ವರ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ಯುವಕರು ಯಾವ ಮಟ್ಟದ ಒಂದು ಶ್ರಮನ ಇಲ್ಲಿ ಹಾಕ್ತಾ ಇದ್ದಾರೆ. ಆದರೆ ನನಗಿಲ್ಲಿ ಒಂದು ಆಲೋಚನೆ ಬಂತು, ಅದನ್ನು ನಿಮ್ಮ ಹತ್ರ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನೋಡಿ, ಈ ಮತ್ತಿ ತಾಳೇಶ್ವರ ದೇವಸ್ಥಾನದ ಒಂದು ಮಹಿಮೆ ಹಿಂದೆ ಈ ಒಂದು ಪ್ರದೇಶದಲ್ಲಿ ಮತ್ತಿ ಮರಗಳು ಎಲ್ಲ ಕಡೆ ಹರಡ್ಕೊಂಡಿದ್ವು ಸ್ನೇಹಿತರೆ. ಈಗ ಎಲ್ಲ ನಾಶ ಆಗಿ ಕೇವಲ ಒಂದೇ ಒಂದು ಮತ್ತಿ ಮರ ಮಾತ್ರ ಉಳ್ಕೊಂಡಿದೆ. ಈ ಒಂದು ಮತ್ತಿ ತಾಳೇಶ್ವರ ಪುಣ್ಯಕ್ಷೇತ್ರದ ಗತವೈಭವ ಮತ್ತೆ ಮರಳಿ ಬರಬೇಕು ಅಂತಂದರೆ ಇಲ್ಲಿ ನೆಟ್ಟಿರುವಂಥ ಬೇರೆ ಮರಗಳನ್ನ ಅದನ್ನು ತೆಗೆದಾಕಿ ಮತ್ತೆ ಇಲ್ಲಿ ಮತ್ತಿ ಮರಗಳನ್ನ ಮರುಸ್ಥಾಪನೆ ಮಾಡೋದ್ರಿಂದ ಈ ಕ್ಷೇತ್ರದ ಒಂದು ಏನು ಚರ್ಮರೋಗನ ವಾಸೆ ಮಾಡುವಂಥ ಒಂದು ಆ ಗುಣ ಮತ್ತೆ ಈ ಮಣ್ಣಿಗೆ, ಇಲ್ಲಿರುವಂಥ ಪರಿಸರಕ್ಕೆ, ಇಲ್ಲಿರುವ ನೀರಿಗೆ ಮತ್ತೆ ಮರಳಿ ಬರುತ್ತೆ ಸ್ನೇಹಿತರೆ. ಆ ನಿಟ್ಟಿನಲ್ಲಿ ಮಳವಳ್ಳಿ ತಾಲೂಕಿನ ಜನತೆ ಮತ್ತು ಈ ಆಟೋ ಚಾಲಕರು ಇದ್ರ ಬಗ್ಗೆ ಒಂದು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು ಅಂತ ನಾನು ಅವರಲ್ಲಿ ಒಂದು ಮನವಿ ಮಾಡಿಕೊಳ್ತೇನೆ. ಮತ್ತು ಈ ವಿಚಾರದಲ್ಲಿ ನಾನು ಕೂಡ ಒಂದು ಸಿದ್ಧನಿದ್ದೇನೆ. ಈ ಸ್ಟೋರಿ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಒಂದು ಧನ್ಯವಾದ. ಈ ಒಂದು ವಿಡಿಯೋನ ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಏನಕ್ಕೆ ಅಂತಂದರೆ ಈ ನಾಗರ ಪಂಚಮಿಯಲ್ಲಿ ಅತಿ ಹೆಚ್ಚು ಭಕ್ತರು ಬಂದು ಈ ಭಗವಂತನ ಕೃಪೆಗೆ ಪಾತ್ರರಾಗಬೇಕು ಅಂತ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೇನೆ. ಮತ್ತು ಅನ್ನದಾನ ಇದೆಯಲ್ಲ, ಅದು ಶ್ರೇಷ್ಠವಾದ ದಾನ. ಏಕೆಂದರೆ ಒಬ್ಬ ಮನುಷ್ಯನ ನಾವು ಅನ್ನ ಕೊಟ್ಟು ಮಾತ್ರ ತೃಪ್ತಿಪಡಿಸ್ಬೋದು, ಮತ್ತು ಬೇರೆ ಯಾವುದೇ ಒಂದು ವಸ್ತು ಆಗಲಿ ಹಣ ಆಗಲಿ ಕೊಟ್ಟು ತೃಪ್ತಿಪಡಿಸೋಕ್ಕಾಗಲ್ಲ. ಧನ್ಯವಾದ. ಮತ್ತೊಂದು ವಿಡಿಯೋಯಿಂದ ಮತ್ತೆ ನಿಮಗೆ ಅಪ್ಡೇಟ್ಗಳನ್ನ ನೀಡ್ತೀನಿ. ಧನ್ಯವಾದ ಸ್ನೇಹಿತರೆ.